ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಪರಿವರ್ತನೆ ಹೆಸರಲ್ಲಿ 17.64 ಲಕ್ಷ ರಾಬರಿ ಆಗಿದೆ. ಬೆಂಗಳೂರು ಸಂಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ರಾಬರಿ ಕೇಸ್ ಇದಾಗಿದೆ. ಕೇಸ್ನಲ್ಲಿ ಇಬ್ಬರು ಕಾಶ್ಮೀರ ಪ್ರಜೆಗಳು ಸೇರಿ 12 ಜನ ಆರೋಪಿಗಳ ಅರೆಸ್ಟ್ ಆಗಿದೆ. ಬಿಬಿಎ ಓದಲು ಕಾಶ್ಮೀರದಿಂದ ಬೆಂಗಳೂರಿಗೆ ಬಂದಿದ್ದವರೇ ಆರೋಪಿಗಳು ಎನ್ನಲಾಗಿದೆ. ಖಾಸಗಿ ಕಂಪನಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ವಿಶ್ವಾಸ್ ಎಂಬುವರಿಂದ ದೂರು ದಾಖಲಾಗಿದೆ. ಕಾಫಿ ಶಾಪ್ ಒಂದನ್ನು ಆರಂಭಿಸಲು ತಯಾರಿ ನಡೆಸುತ್ತಿದ್ದ ವಿಶ್ವಾಸ್ ಈ ಸಂಬಂಧ ಕಿಚನ್ ಟೈಲ್ಸ್ ಹಾಗೂ ಕಟಲೇರಿ ವಸ್ತುಗಳಿಗಾಗಿ ಶೋಧವನ್ನ ನಡೆಸ್ತಾ ಇದ್ರು. ಈ ವಸ್ತುಗಳು ಚೀನಾ, ಜಪಾನ್ನಲ್ಲಿ ಖರೀದಿಸಿದರೆ ಕಡಿಮೆ ಬೆಲೆಗೆ ಸಿಗುತ್ತೆ ಎಂಬ ಮಾಹಿತಿಯನ್ನ ಸ್ನೇಹಿತರ ಮೂಲಕ ವಿಶ್ವಾಸ್ ಅವರಿಗೆ ಸಿಕ್ಕಿತ್ತು. ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ ಮೂಲಕ ಹಣ ಸಂದಾಯ ಮಾಡಬೇಕು ಎಂದು ಮಾಹಿತಿಯನ್ನ ಕೂಡ ಸಿಕ್ಕಿತ್ತು. 1 ತಿಂಗಳ ಹಿಂದೆ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆಗಿದ್ದ ವಿಶ್ವಾಸ್ ಜೂನ್ 8ರಂದು ವಿಶ್ವಾಸ್ಗೆ ಕರೆ ಮಾಡಿದ್ದ ಪ್ರಮುಖ ಆರೋಪಿ ಮುಜಾಮಿಲ್ ಭಾರತೀಯ ರೂಪಾಯಿಯನ್ನ ಕ್ರಿಪ್ಟೋ ಆಗಿ ಕನ್ವರ್ಟ್ ಮಾಡೋದಾಗಿ ಹೇಳಿದ್ದ. ವಿಶ್ವಾಸ್ನನ್ನ ನಂಬಿಸಿ 10 ಲಕ್ಷ ದೋಚಿ ಎಸ್ಕೇಪ್ ಆಗಿದ್ದ ಆರೋಪಿಗಳು ದೂರು ಆಧರಿಸಿ ಪೊಲೀಸರಿಂದ ಈಗ ಬಂಧನ ಆಗಿದೆ.